ಒಂದು ಗಾದೆ ಮಾತಿದೆ, ದೇವರೇ ಬಂದು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಮಕ್ಕಳಿಗೆ ಕೊಡುವಂಥ ಮೊಟ್ಟೆಯಲ್ಲೂ ಕೂಡ ಬೇಸರದ ಸಂಗತಿ, ಮಕ್ಕಳಿಗೆ ಅಂತ ಕೊಡೋ ಮೊಟ್ಟೆ ವಿಚಾರದಲ್ಲೂ ಈ ರೀತಿಯಾಗಿ ಮೋಸ, ಎಷ್ಟು ದಿನ ಅಂತ ಮೋಸ ಮಾಡ್ತಾರೆ. ಮೊಟ್ಟೆ ಮೇಲೂ ಕೂಡ ಕಳ್ಳರ ಕಣ್ಣು ಬಿದ್ದಿದೆ. ಕಾಸು ಕೊಟ್ಟರು ಕೂಡ ಮೊಟ್ಟೆ ಪೂರೈಕೆ ಆಗ್ತಿಲ್ಲ. ಯಾಕೆ? ಕೋಳಿ ಕಡಿಮೆ ಆಗಿದೆಯಾ? ಬಡವರ ಮಕ್ಕಳ ಮೊಟ್ಟೆಯಲ್ಲೂ ಕೂಡ ಗೋಲ್ಮಾಲ್ ಮಾಡೋದು ಸರಿಯಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಂದ ಇದು ಮಹಾ ವಂಚನೆ ಆಗಿದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಈಗ ಈ ಒಂದು ಹಗರಣವನ್ನು ಹೊರಹಾಕಿದೆ. ಇನ್ಯಾಕ್ರಿ ಯಾಕ್ರಿ ಹೊಟ್ಟೆ ಮೇಲೆ ಹೊಡಿತೀರಾ ಬಡವ್ರ ಮಕ್ಕಳ ಮೇಲೆ? ಅವ್ರು ಬಡವ್ರ ಮಕ್ಕಳಿಗೆ ಕೊಡುವಂಥ ಮೊಟ್ಟೆನ ತೊಗೊಂಡೋಗಿ ನಿಮ್ಮನೆಗೆ ಇಟ್ಟೇನು ಕೋಳಿ ಮರಿ ಹಾಕ್ಸ್ತೀರಾ? ಅಥವಾ ಅದನ್ನು ಚಿನ್ನದ ಮೊಟ್ಟೆನಾ? ಚೆಲುವಾದಿ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ, ಪರಿಷತ್ ವಿಪಕ್ಷ ನಾಯಕರು. ಚೆಲುವಾದಿ ನಾರಾಯಣ ಸ್ವಾಮಿ ನಮಸ್ಕಾರ. ನಮಸ್ಕಾರ ಸರ್. ಅಲ್ಲ, ಗೊತ್ತಾಗ್ತಿಲ್ಲ, ಈ ಮಕ್ಕಳಿಗೆ ಕೊಡುವಂಥ ಮೊಟ್ಟೆನ ಇವರು ಅದು ಯಾರಿಗೆ ಮಾರಾಟ ಮಾಡ್ಕೊಳ್ತಾವ್ರೋ ಏನೋ. ಏನು ಸರ್, ಆ ಮಕ್ಕಳು ವಿಚಾರದಲ್ಲಿ ಬಡವ್ರ ಮಕ್ಕಳು ಸರ್, ಪೌಷ್ಟಿಕಾಂಶತೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ ಮೊಟ್ಟೆ ಕೊಡೋದು? ಕಾಂಗ್ರೆಸ್ನವ್ರಿಗೆ ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಅನ್ನೋ ಯಾವುದೇ ಭೇದ ಭಾವ ಇಲ್ಲ. ಒಟ್ಟಿಗೆ ಏನೇ ಆಗ್ಲಿ ಕದ್ದು ತಿನ್ಬೇಕು ಅಷ್ಟೇ. ಯಾರ್ದಾದ್ರೇನು ಕದ್ದು ತಿನ್ನೋದು ಇದು ಅಲ್ಲ. ಕದ್ದು ತಿನ್ನೋದಕ್ಕೆ ಹೋಗಿ ಸರ್, ಆ ಬಡವ್ರು ಹೊಟ್ಟೆ ಮೇಲೆ ಹೊಡೆದು ಕದ್ದು ತಿನ್ನೋಂತ ಅವಶ್ಯಕತೆ ಇದೆ. ತೃಪ್ತಿನಾರು ಸಿಗುತ್ತಾ? ಹೊಟ್ಟೆ ತುಂಬುತ್ತಾ ಅವ್ರಿಗೆ? ಇದು ಯಾವ ಮಟ್ಟಕ್ಕೆ ಈ ಕಾಂಗ್ರೆಸ್ ಪಕ್ಷ ಹೋಗಿದೆ ಅಂದ್ರೆ, ಯಾವುದೇ ಸಿಕ್ಕಲಿ ಇವತ್ತು ಕದ್ದು ತಿನ್ನೋ ಸರ್ಕಾರ ಇದು. ನಾವು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಇದನ್ನು ಎಷ್ಟೋ ಇವತ್ತು ಹೊರಗಡೆ ಬಂದಿದೆ. ಆದ್ರೆ ಪ್ರೇಮ್ಜಿ ಅವರು ದುಡಿದ ಹಣ ಅದೇನೋ ಈ ಸರ್ಕಾರಕ್ಕೆ ಕಟ್ಟಬೇಕಾದ ಟ್ಯಾಕ್ಸು ಅದೇನೋ ಅಲ್ಲ. ಆದ್ರೆ ಬಡವರ ಮಕ್ಕಳಿಗೆ ಅಂತೇಳಿ ಅವರು ದೇಣಿಗೆ ಕೊಟ್ಟಿರೋದು, ಅದನ್ನೂ ಕದ್ದು ತಿಂತಾರೆ ಇವರು ಅಂತಂತಂದ್ರೆ ಎಂತ ನಾರಾಯಣ ಸ್ವಾಮಿ ಯೋಗ್ಯರಿದ್ದಾರೆ ಇವರು ಹೇಳಿ. ನಾರಾಯಣ ಸ್ವಾಮಿ ಅವರೇ, ಗುರುಭ್ಯೋ ನಮಃ ಅಂತೆಲ್ಲ ನಾವು ಹೇಳ್ತೀವಿ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಎಜುಕೇಟೆಡ್ ಮಾಡುವಂತ ಅಧಿಕಾರಿಗಳೇ ಈ ರೀತಿಯಾಗಿ ಅನ್ಎಜುಕೇಟೆಡ್ ತರ ವರ್ತನೆ ಮಾಡಿರೋದು ನಿಜಕ್ಕೂ ಯಾಕೋ ಬೇಜಾರಾಗ್ತಾ ಇದೆ. ಆ ಬಡವ್ರ ಮಕ್ಳಿಗೆ ಒಂದು ಮೊಟ್ಟೆ ಬಿಜೆಪಿ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತೀವಿ, ಏನ್ ಕ್ರಮಕ್ಕೆ ಈಗ ಇಂಥವುಗಳನ್ನೆಲ್ಲ ಯಾರು ಕೂಡ ಸಹಿಸ್ಕೊಳಕ್ ಆಗೋದಿಲ್ಲ, ಯಾರು ಮಾಡಿದ್ರು ತಪ್ಪೆ. ಆದ್ರಿಂದ ಇದನ್ನ ನಾವು ಹೋರಾಟ ಮಾಡ್ತೇವೆ. ಅವ್ರಿಗೆ ಈಗಾಗಲೇ ಏನೋ ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ, ಕೆಲವು ಅಧಿಕಾರಿಗಳನ್ನ ಅಮಾನತ್ತಿನಲ್ಲಿ ಇಟ್ಟಿದ್ದೀವಿ ಅಂತ. ಬರೀ ಏನು ಅಮಾನತ್ತು? ಕದ್ದ ಮೇಲೆ ಏನು ಅಮಾನತ್ತು? ಶಿಕ್ಷೆ ಆಗ್ಬೇಕು ಅವ್ರಿಗೆಲ್ಲ. ಬರೀ ಅಮಾನತ್ತು ಒಂದು ಶಿಕ್ಷೆ ಅಲ್ಲ ಸರ್, ಅಂತಿಂತ ಶಿಕ್ಷೆ ಆಗಬಾರ್ದು. ಬಡವರು ಹೊಟ್ಟೆ ಮೇಲೆ ಹೊಡೆದಿವರು ಹೊಟ್ಟೆ ತುಂಬಿಸ್ಕೊಳ್ತಾವ್ರಲ್ಲ, ಕಠಿಣ ಶಿಕ್ಷೆ ಆಗಬೇಕು. ಹೌದು, ಕಠಿಣ ಶಿಕ್ಷೆ ಆಗಬೇಕು. ಇಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡ್ಬೇಕು. ಇವ್ರ ಮಕ್ಳು ಚೆನ್ನಾಗಿದ್ರೆ ಸಾಕ. ಇಂಥವ್ರನ್ನ ಇವ್ರು ಏನ್ ಸಗಣಿ ತಿನ್ನಕ್ಕೂ ರೆಡಿ ಇವರೆಲ್ಲ. ಅದು ಕರೆಕ್ಟ್ ಬಿಡಿ. ಅವ್ರದಿರ್ಲಿ ಇನ್ನೊಂದೇ ಸಗಣಿ ಬೇಕಾದ್ರೂ ತಿಂತಾರೆ ಇವರು. ಸಗಣಿ ಮೇಲೆ ನೊಣ ಬಿದ್ದಿದ್ರು ಕೂಡ ಅದನ್ನು ಓಡಿಸಿ ನೆಕ್ಕುವಂತ ಕ್ಯಾಟಗರಿ ಅವರೆಲ್ಲ. ಹೌದು. ಥ್ಯಾಂಕ್ ಯು ಚೆಲುವಾದಿ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ. ಕೆಂಗೇರಿ ಬಳಿ ಆದಂತಹ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಪಘಾತದಲ್ಲಿ ಸಂಧ್ಯಾ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗಿದೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸಿಸಿಟಿವಿ ಫುಟೇಜ್ ಏನಾಯ್ತು ಅಂತೇಳಿ ಸುದ್ದಿಯನ್ನ ಮಾಡ್ತಾ ಬರ್ತಾ ಇತ್ತು. ಸಂಧ್ಯಾ ಕುಟುಂಬಸ್ಥರ ಪರ ನಿಂತಿರುವಂತ ರಿಪಬ್ಲಿಕ್ ಕನ್ನಡ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಸಂಧ್ಯಾ ಕುಟುಂಬಸ್ಥರು ಸಿಸಿಟಿವಿ ದೃಶ್ಯಾವಳಿ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅಪಘಾತ ನಡೆದ ಸ್ಥಳದ ಸಿಸಿಟಿವಿ ದೃಶ್ಯಾವಳಿ ದಯವಿಟ್ಟು ತರಿಸಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ನೀವು ನಿರ್ದೇಶನ ಕೊಡಬೇಕು ಅಂತೇಳಿ ಬೇಡ್ಕೊಳ್ತಿದ್ದಾರೆ. ಟ್ರಾಫಿಕ್ ಪೊಲೀಸರಿಗೆ ಕೋರ್ಟ್ ನಿರ್ದೇಶನ ಕೊಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಂಧ್ಯಾ ಕುಟುಂಬಸ್ಥರು. ಯಾವ ಹಂತಕ್ಕೆ ಹೋಗಿ ನಿಂತಿದೆ ನೋಡಿ, ಯಾವ ಹಂತಕ್ಕೆ ಹೋಗಿ ನಿಂತಿದೆ ನೋಡಿ. ಇವತ್ತು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬೇಕಾಗಿರುವಂಥವ್ರೆ ಇವತ್ತು ಕಳ್ಳಾಟವನ್ನ ಆಡ್ತಾರ ಅನ್ನೋ ಚರ್ಚೆ ನಾವಲ್ಲ, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅವತ್ತು ರಾತ್ರಿ ನಾನು ಹೇಳ್ತೀನಿ, ಸಾರ್ವಜನಿಕರು
ಇವರನ್ನ ಹಿಡ್ಕೊಟ್ಟಿಲ್ಲ ಅಂದಿದ್ರೆ ಯಾರ್ದೋ ಬಡವರು ಹೊಟ್ಟೆ ಮೇಲೆ ಹಾಕ್ಬಿಡ್ತಿದ್ರು, ತಲೆ ಮೇಲೆ ಹಾಕ್ತಾ ಇದ್ರು. ಕರ್ಸ್ಬಿಟ್ಟು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆಯ್ತಲ್ಲ, 3 ಜನರು ಬಂದ್ಬಿಟ್ಟು ಸರೆಂಡರ್ ಆಗೋಗ್ರು ಅಂತೇಳಿ ಹಂಗೆ ಆಗ್ತಾ ಇತ್ತು ಈ ಕೇಸಲ್ಲೂ ಕೂಡ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ದರ್ಶನ್ ಒಂದು ರೀತಿಯಲ್ಲಿ ಲಾಕ್ ಆಗಿದ್ದಾರೆ. ಅಷ್ಟೇ ಯಾಕೆ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ಕಾಟೇರ ಒಪ್ಪುತ್ತಿಲ್ಲ, ಆಪರೇಷನ್ ಆಗ್ತಿಲ್ಲ. ಮೆಡಿಕಲ್ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಬಿಜಿಎಸ್ ಆಸ್ಪತ್ರೆ ಸೇರಿ 1 ವಾರಗಳೇ ಕಳೆದಿದೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಂತಲೇ ಹೇಳಲಾಗ್ತಿದೆ. ಅದನ್ನು ಬಿಟ್ಟು ಯಾವ ಟ್ರೀಟ್ಮೆಂಟ್ ನಡೆಯುತ್ತಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈತ ಆಸ್ಪತ್ರೆ ಬಿಟ್ಟು ದಾಸ ಹೊರಗೆ ಕಾಲಿಡುತ್ತಿಲ್ಲ. ಹೀಗಾಗಿ ಸಹಜವಾಗಿಯೇ ಆಸ್ಪತ್ರೆಯೊಳಗೆ ಏನಾಗ್ತಿದೆ ಅನ್ನೋ ಕುತೂಹಲ ಹೆಚ್ಚಿದೆ. ದರ್ಶನ್ ವಿಚಾರದಲ್ಲಿ ಸದ್ಯಕ್ಕೆ ಎಲ್ಲವೂ ಸೈಲೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯೂ ಸಲ್ಲಿಸಿಲ್ಲ. ಹೈಕೋರ್ಟ್ಗೆ ಆಕ್ಷೇಪಣೆ ಅರ್ಜಿಯೂ ಇಲ್ಲ. ಈತ ಆಪರೇಷನ್ ಕೂಡ ಆಗಿಲ್ಲ. ದರ್ಶನ್ ಹೊರಗೆ ಬಂದು 10 ದಿನವಾದರೂ ಏನೂ ಆಗಿಲ್ಲ. ಹೀಗಾಗಿ ಆಸ್ಪತ್ರೆಯೊಳಗೆ ಏನ್ ನಡೀತಿದೆ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಆಸ್ಪತ್ರೆಯಲ್ಲೇ ಇದ್ದು ತಪಾಸಣೆ ಚಿಕಿತ್ಸೆ ನೀಡಲಾಗ್ತಿದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಆದರೆ ಆಪರೇಷನ್ಗೆ ದಾಸ ಹಿಂದೇಟು ಹಾಕುತ್ತಿದ್ದು, ಯಾವಾಗ ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಅಂತ ಡಾಕ್ಟರ್ಸ್ ಕೂಡ ಕಾಯುತ್ತಿದ್ದಾರೆ. ಒಂದ್ ವೇಳೆ ಆಪರೇಷನ್ ಆದರೆ ದರ್ಶನ್ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಎಸ್ಪಿಪಿ ಸೈಲೆಂಟ್ ಆದ ಬೆನ್ನಲ್ಲೇ ಸದ್ಯ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾನೆ. ಈಗಾಗಲೇ ವೈದ್ಯಕೀಯ ವರದಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದು, ಎಸ್ಪಿಪಿ ಯಾವುದೇ ಆಕ್ಷೇಪಣೆ ಸಲ್ಲಿಸಿಲ್ಲ. ಈತ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಒಪ್ಪಿಲ್ಲ. ಹೀಗಾಗಿ ಸದ್ಯ ದರ್ಶನ್ ವಿಚಾರದಲ್ಲಿ ಎಲ್ಲವೂ ಸೈಲೆಂಟ್. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ ರೀ, ನಾನು ನಿಕೇಶ್. ಈಗ ಉತ್ತರ ಕರ್ನಾಟಕ ಸುದ್ದಿ ಏನೇನೈತೆ ಅಂತ ನೋಡ್ಕೊಂಡು ಬರೋಣ ಬರ್ರಿ. ಹಾವೇರಿ ಜಿಲ್ಲೆ ಶಿಗ್ಗಾಮಿನಾಗ ಬಿಜೆಪಿ ಕ್ಯಾಂಪೇನ್ ಜೋರ್ ನಡೀತೈತಿ. ಇವತ್ತ 2ನೇ ದಿವಸ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ ಮತ ಶಿಕಾರಿ ಮಾಡ್ತಾರಂತ. ಇನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ಳೋ ಯತ್ನಾಳ ಸಾಹೇಬ್ರ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಪರ ಶಿಗ್ಗಾವಿ ತಾಲೂಕಿನಾಗ ಅಡವಿ ಸೋಮಾಪುರದಾಗ ರೋಡ್ ಶೋ ಮಾಡ್ತಾರ. 11 ಗಂಟೆಗೆ ಕುನ್ನೂರು ಗ್ರಾಮದಾಗ ಪ್ರಚಾರ ಮಾಡ್ತಾರ. ಇನ್ನು ಮಧ್ಯಾಹ್ನ 1 ಗಂಟೆಗೆ ಕುಂದೂರು ಗ್ರಾಮದಾಗ ದೊಡ್ಡ ಸಮಾವೇಶ ಮಾಡ್ತಾರ ಕಣ್ರಿ.